ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಈಗ ಅವಕಾಶ ಕೊಡಲಾಗಿದೆ. ಕೊನೆ ಕ್ಷಣದಲ್ಲಿ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ನೀಡಿರುವಂಥದ್ದು ಕೇಂದ್ರ ಸರ್ಕಾರ. ಈ ಬಾರಿಯ ಪರೇಡ್ನಲ್ಲಿ ನಾರಿ ಶಕ್ತಿ ಸ್ತಬ್ಧ ಚಿತ್ರ ಪ್ರದರ್ಶನ ಆಗಲಿದೆ. ಮಹಿಳಾ ಸಬಲೀಕರಣದ ಒಂದು ಥೀಮನ್ನು ಇಟ್ಕೊಂಡು ಸ್ತಬ್ಧ ಚಿತ್ರ ಕಳಿಸ್ಕೊಟ್ಟಿತ್ತು ಕರ್ನಾಟಕ. ಆದರೆ ಈ ಬಾರಿ ಕರ್ನಾಟಕಕ್ಕೆ ಅವಕಾಶವನ್ನ ನಿರಾಕರಣೆ ಮಾಡಲಾಗಿತ್ತು. ಅದು ತೀವ್ರ ವಿರೋಧಕ್ಕೆ ಕಾರಣವಾಗಿತ್ತು. ಕಾಂಗ್ರೆಸ್ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಲತಾಯಿ ಧೋರಣೆಯನ್ನ ತಾಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ನಾರಿ ಶಕ್ತಿ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಫೈನಲಿ ಈಗ ಸಮಿತಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕಳೆದ ವಾರ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ನಿರಾಕರಣೆ ಮಾಡಿತ್ತು ಸಮಿತಿ. ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ಸಿಎಂ ಬೊಮ್ಮಾಯಿ. ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಅದರ ಜೊತೆಗೆ ಎಲೆಕ್ಷನ್ ಇಯರ್ ಬೇರೆ, ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತವೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಎಲೆಕ್ಷನ್ ಇಯರ್ ಇನ್ನೊಂದು 3-4 ತಿಂಗಳಿದೆ. ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಟೈಮ್ನಲ್ಲಿ ಕರ್ನಾಟಕಕ್ಕೆ ಅವಕಾಶ ನಿರಾಕರಣೆ ಅನ್ನುವಂಥದ್ದು ಬೇರೆ ರೀತಿಯಲ್ಲೇ ಬಿಂಬಿತ ಆಗ್ತಾ ಇತ್ತು. ಈಗ ಫೈನಲಿ ಎಚ್ಚೆತ್ಕೊಂಡು ಅವಕಾಶವನ್ನ ಕೊಡಲಾಗಿದೆ. ಇಲ್ಲಿ ಮೇನ್ ರೀಸನ್ ಅಂತ ನೋಡೋದಾದ್ರೆ ಎಲೆಕ್ಷನ್ ಹಿನ್ನೆಲೆ ಕಾರಣಕ್ಕೋಸ್ಕರನೇ ಅಂತ ಹೇಳ್ಬೋದಾ? ಖಂಡಿತವಾಗಿಯೂ ಪೃಥ್ವಿರಾಜ್ ಹಾರನಹಳ್ಳಿ. ಯಾಕಂತ ಹೇಳಿದ್ರೆ ಕಳೆದ 13 ವರ್ಷಗಳಿಂದ ಕೂಡ ನಿರಂತರವಾಗಿ ಕರ್ನಾಟಕದ ಸ್ತಬ್ಧ ಚಿತ್ರ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಸ್ತಬ್ಧ ಚಿತ್ರಗಳು ಗಣರಾಜ್ಯೋತ್ಸವ ಪರೇಡ್ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಇರ್ತಿತ್ತು. ಅದು ಕರ್ನಾಟಕದ ನಾಡು ನುಡಿ ಸಂಬಂಧಪಟ್ಟಾಗಿರ್ತಕ್ಕಂಥ ಸ್ತಬ್ಧ ಚಿತ್ರ ಆಗಿತ್ತು. ಆದ್ರೆ ಈ ಬಾರಿ ಕೇಂದ್ರ ಸರ್ಕಾರ ಸ್ತಬ್ಧ ಚಿತ್ರಕ್ಕೆ ಅನುಮತಿಯನ್ನು ನಿರಾಕರಿಸಲಾಗಿದೆ. ಪ್ರಮುಖವಾಗಿ ಈ ವರ್ಷ ಮಹಿಳಾ ಸಬಲೀಕರಣದ ಥೀಮನ್ನು ಇಟ್ಕೊಂಡು ನಾರಿ ಶಕ್ತಿ ಇರುವಂತಹ ವಿಶೇಷವಾದ ಟ್ಯಾಬ್ಲೋವನ್ನ ರೆಡಿ ಮಾಡಿತ್ತು. ಅದಕ್ಕೆ ತನ್ನದೇ ಆದ ಒಂದು ಮಾತು ಇತ್ತು. ಈ ದೇಶದಲ್ಲಿ ನಾರಿ ಶಕ್ತಿ ಏನು, ಒಬ್ಬ ಮಹಿಳೆ ಸಬಲೀಕರಣ ಆದ್ರೆ ಅದು ಈ ದೇಶಕ್ಕೆ ಎಷ್ಟು ಶಕ್ತಿ ಅನ್ನೋ ರೀತಿಯಲ್ಲಿ ಒಂದು ವಿವರಣೆ ಇರತಕ್ಕಂಥ ಒಂದು ಟ್ಯಾಬ್ಲೋ ಆಗಿತ್ತು. ಆದ್ರೆ ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಈ ಒಂದು ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅನುಮತಿಯನ್ನ ನಿರಾಕರಿಸಿತು. ಇದರಿಂದ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ಈ ಮಲತಾಯಿ ಧೋರಣೆಯ ವಿರುದ್ಧ ಕರ್ನಾಟಕದಲ್ಲಿ ವಿಪಕ್ಷಗಳು ಕೂಡ ಹಾಲಿ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು ಮತ್ತು ಸರ್ಕಾರದ ಈ ಒಂದು ನೀತಿಯನ್ನ ಖಂಡನೆ ಕೂಡ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಇರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂತ ಕರ್ಸ್ಕೊಳ್ತಕ್ಕಂಥ ಸರ್ಕಾರ ಎಲ್ಲೊಂದ್ ಕಡೆ ಕರ್ನಾಟಕದ ವಿಶೇಷ ಒಂದು ಥೀಮ್ ಇರ್ತಕ್ಕಂಥ ಮಹಿಳಾ ಸಬಲೀಕರಣವನ್ನು ವಿವರಿಸತಕ್ಕಂಥ ನಾರಶಕ್ತಿ ಟ್ಯಾಬ್ಲೆವನ್ನ ಅನುಮತಿಯ ನಿರಾಕರಿಸಿ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅದು ರಾಜಕೀಕರಣ ಕೂಡ ಬಂದಿತ್ತು. ಇದು ಎಲ್ಲೊಂದ್ ಕಡೆ ಚುನಾವಣಾ ವರ್ಷ ಸಂದರ್ಭದಲ್ಲಿ ಬೇರೆ ರೀತಿಯ ಪರಿಣಾಮ ಬೀರುತ್ತೆಂಬ ಒಂದು ಆತಂಕ ಕೂಡ ರಾಜ್ಯ ಸರ್ಕಾರಕ್ಕೆ ಎದುರಾಗಿತ್ತು. ಈ ಎಲ್ಲ ಕಾರಣಕ್ಕಾಗಿ ಇಲ್ಲಿ ವಿಪಕ್ಷಗಳ ಟೀಕೆ ಮತ್ತು ರಾಜ್ಯದಲ್ಲಿ ಆಗ್ತಕ್ಕಂಥ ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಕಚೇರಿಯಿಂದ ಮತ್ತೊಮ್ಮೆ ಅನುಮತಿಯನ್ನು ಕೊಡುವಂತೆ ಮನವಿಯನ್ನು ಕೂಡ ಮಾಡಲಾಗಿದೆ. ಅಂತಿಮವಾಗಿ ಚುನಾವಣಾ ವರ್ಷದ ಕಾರಣ ಆಗಿದ್ರಿಂದ ಬೇರೆ ಸಂದೇಶ ರವಾನೆ ಆಗುವ ಹಿನ್ನೆಲೆ ಕಾರಣಕ್ಕಾಗಿ ಕೊನೆಗೂ ಕೂಡ ಈಗ ಅನುಮತಿ ಸಿಕ್ಕಿರುವಂತದ್ದು ಪೃಥ್ವಿರಾಜ್ ಹಾರನಹಳ್ಳಿ. ಎಸ್, ಈ ವಿಚಾರ ಸಹಜವಾಗಿ ಕಾಂಗ್ರೆಸ್ ಜೆಡಿಎಸ್ನವರು ಚರ್ಚೆ ಮಾಡ್ತಾ ಇದ್ರು. ಮಲತಾಯಿ ಧೋರಣೆ ಅಂತೆಲ್ಲ ಆರೋಪನೆ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಒಂಥರ ಉತ್ತರ ಕೊಟ್ಟಂತಾಯ್ತು ಅಂತ ಹೇಳ್ಬೋದಾ? ಇದಕ್ಕೆ ಉತ್ತರ ಕೊಟ್ಟಿದೆ ಅನ್ನೋಕ್ಕಿಂತ ಮೊದಲು ಇಚ್ಛಾಶಕ್ತಿ ಇದ್ರೆ ಮೊದಲೇ ಅನುಮತಿಯನ್ನು ಕೊಡ್ಬೇಕಿತ್ತು. ಯಾವಾಗ ವಿರೋಧಾಪಕ್ಷಗಳು ಬಂದ ನಂತರ ಎಲ್ಲ ಒಂದ್ ಕಡೆ ಇದು ಚುನಾವಣೆ ಸಂದರ್ಭದಲ್ಲಿ ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಅನುಮತಿ ಕೊಟ್ಟಿರುವಂತದ್ದು ಕೂಡ ಎಲ್ಲೊಂದ್ ಕಡೆ ಒತ್ತಡ ಹಾಕಿದ ನಂತರ ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಚುನಾವಣಾ ಕಾರಣಕ್ಕೆ ಅನುಮತಿ ಕೊಡ್ತು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕದ ಟ್ಯಾಬ್ಲೋಗೆ ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ನೀಡಲಾಗಿರುವಂಥದ್ದು, ಯಾಕೆಂದ್ರೆ ಭಾರಿ ವಿರೋಧಕ್ಕೆ ಕಾರಣವಾಗಿತ್ತು. ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಸರಿ ಹವಾ, ಮೋದಿ ಜಪ, ಪ್ರಧಾನಿ ರೋಡ್ ಶೋಗೆ ಸಜ್ಜು, ಯುವ ಜನೋತ್ಸವಕ್ಕೆ ಕೌಂಟ್ ಡೌನ್, ಸ್ವಾಮಿ ವಿವೇಕಾನಂದ ಜನ್ಮದಿನ, ಸಾಂಸ್ಕೃತಿಕ ಪ್ರತಿಭೆಗೆ ವೇದಿಕೆ, ನಮೋ ಯುವೋತ್ಸವ. ಹುಬ್ಬಳ್ಳಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹವಾ. ಏರ್ಪೋರ್ಟ್ನಿಂದ ಮೋದಿ ರೋಡ್ ಶೋವನ್ನ ಮಾಡಲಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅಲ್ಲಿವರೆಗೂ ಕೂಡ ರೋಡ್ ಶೋವನ್ನ ಮಾಡ್ತಾರೆ. ಸುಮಾರು 8 ಕಿಲೋಮೀಟರ್ ವರೆಗೂ ರೋಡ್ ಶೋವನ್ನ ಮಾಡಲಿದ್ದಾರೆ ಪ್ರಧಾನಮಂತ್ರಿಗಳು. ಮೋದಿ ಸಾಗುವ ಮಾರ್ಗದಲ್ಲಿ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. ಸುಮಾರು 8 ಕಿಲೋಮೀಟರ್ ಮೋದಿ ರೋಡ್ ಶೋ ಇರುತ್ತೆ. ರಸ್ತೆಯ ಇಕ್ಕೆಲಗಳಲ್ಲಿ ಲಕ್ಷಾಂತರ ಮಂದಿ ಸೇರುವಂತ ಸಾಧ್ಯತೆ ಅನ್ನುವಂಥ ಲೆಕ್ಕಾಚಾರ ಇದೆ. ರಸ್ತೆಯ ಎರಡೂ ಬದಿ ಬ್ಯಾರಿಕೇಡ್ಗಳನ್ನು ಹಾಕಿ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಈ ಯುವ ಜನೋತ್ಸವದ ಸಂದರ್ಭದಲ್ಲೂ ಕೂಡ ಎಲೆಕ್ಷನ್ಗೆ ಇದನ್ನು ಕೂಡ ಉಪಯೋಗ ಮಾಡ್ಕೊಳ್ಳೋಣ ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ.
ಆ ರೀತಿಯಾಗಿ ವರ್ಕೌಟ್ ಮಾಡ್ಕೊಳ್ತಾ ಇದ್ದಾರೆ. ಬ್ಯಾರಿಕೇಡ್ ಹೊರಗಡೆ ಜನರು ನಿಲ್ಲಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕರ್ತರತ್ತ ಕೈ ಬೀಸಿ ಸಾಗಲಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. 3 ಕಡೆ ಕಾರಿನಿಂದ ಕೆಳಗಿಳಿದು ವಿಶ್ ಮಾಡಲಿದ್ದಾರಂತೆ ಪ್ರಧಾನಮಂತ್ರಿಗಳು. ನಾವೀಗ ಆಲ್ರೆಡಿ ಗಮನಿಸಿದ್ವಿ, ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಸರ್ಕಲ್ಗಳಲ್ಲಿ ಇಳಿದು ಬಿಟ್ಟು ಪ್ರಧಾನಮಂತ್ರಿಗಳು ದಿಢೀರಂತ ಅಲ್ಲಿ ಜನರಿಗೆ ಕೈ ಬೀಸಿದ್ದಂಥದ್ದನ್ನು ಗಮನಿಸಿರ್ಬೋದು. ಸೊ ಹೀಗಾಗಿ ಈ ಬಾರಿನೂ ಆ ರೀತಿಯಾಗಿ ಆಗಬಹುದೇನೋ ಅನ್ನುವ ಕಾರಣಕ್ಕೋಸ್ಕರ ಈಗಲೇ 3 ಪಾಯಿಂಟ್ಗಳನ್ನು ಅಲ್ಲಿ ರೆಡಿ ಮಾಡಲಾಗಿದೆ. ಇಲ್ಲಿ ಪ್ರಧಾನಮಂತ್ರಿಗಳು ಇಳ್ಕೊಂಡು ಅಲ್ಲಿ ಜನರಿಗೆ ವಿಶ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಮೋದಿ ರೋಡ್ ಶೋ ಮಾರ್ಗದಲ್ಲಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಲಿಕ್ಕೆ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಏರ್ಪೋರ್ಟ್ ನಿಲ್ದಾಣಕ್ಕೆ ಸರಿಯಾಗಿ 3:30ಕ್ಕೆ ಆಗಮಿಸುವಂತ ಪ್ರಧಾನಿ 10 ನಿಮಿಷಗಳಲ್ಲಿ ಪ್ರಮುಖ ವೇದಿಕೆಗೆ ತೆರಳಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಇಲ್ಲಿಂದ ಏರ್ಪೋರ್ಟ್ ಇಂದ ನಿಮಗೆ ಪ್ರಮುಖ ವೇದಿಕೆಯವರೆಗೆ ರೋಡ್ ಶೋ ರೀತಿಯಾಗಿ ನಡೆಸ್ತಾ ಇರೋದು ಇದು ಬಹಳ ಪ್ರಮುಖವಾದಂತಹ ವಿಚಾರ. ಬನ್ನಿ ಹಾಗಾದ್ರೆ ಏರ್ಪೋರ್ಟ್ ಇಂದ ಪ್ರಮುಖ ವೇದಿಕೆಯವರೆಗೆ ಹೇಗೆ ಅವರ ರೋಡ್ ಶೋ ಇರುತ್ತೆ ಮತ್ತು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡಂತ ಪ್ರಯತ್ನವನ್ನ ಮಾಡ್ತೇನೆ. ಝೀರೋ ಟ್ರಾಫಿಕ್ ನಲ್ಲಿ ತೆರಳುವಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಮೆರವಣಿಗೆ ಮಾಡಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಹುಬ್ಬಳ್ಳಿಯಲ್ಲಿರುವಂತ ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ಇಲ್ಲಿರುವಂತಹ ಯುವಜನ ಕ್ರೀಡಾ ಇಲಾಖೆ ಸಿಬ್ಬಂದಿ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಕೇಸರಿಮಯವಾಗಿರೋದು ನಿಮಗೆ ಕಂಡು ಬರ್ತದೆ. ಯಾಕಂದ್ರೆ ಎರಡೂ ಕಡೆಗೂ ಕೂಡ ರಸ್ತೆಯ ಎರಡೂ ಬದಿಗೂ ಕೂಡ ಜನರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜನರೆಲ್ಲರೂ ಕೂಡ ಬ್ಯಾರಿಕೇಡ್ ನ ಆಚೆಗೆ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡುವಂತ ಅವಕಾಶ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರೋದು. ಒಟ್ಟು 8 ಕಡೆಗೆ ಪ್ರಮುಖವಾದಂತ ಸರ್ಕಲ್ ಗಳನ್ನಾಗಿ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು ಪ್ರತಿ ಕಿಲೋಮೀಟರ್ಗೂ ಕೂಡ ಒಂದು ಸೆಂಟರ್ ರೀತಿಯಾಗಿ ಆಯೋಜನೆ ಮಾಡಿದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಜನರನ್ನ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರೋದು. ಈಗ ಏರ್ಪೋರ್ಟ್ ನ ಮುಂಭಾಗದಲ್ಲಿ ಅಲ್ಲಿ ಒಂದಷ್ಟು ಕೆಲ ಸೆಕೆಂಡ್ ನಷ್ಟು ಜನರನ್ನ ಭೇಟಿ ಆಗ್ಬಹುದು, ನಿಂತು ಭೇಟಿ ಆಗ್ಬಹುದು. ಇನ್ನು ಮುಂದೆ ಬರ್ತಾ ಹೋದ್ರೆ ಮಂಜುನಾಥ್ ನಗರ ಕ್ರಾಸ್ ಬರುತ್ತೆ. ಆ ನಂತರ ಒಯಾಸಿಸ್ ಮಾಲ್ ಸೆಂಟರ್ ಇರುತ್ತೆ ಆ ರಸ್ತೆಯ ಮುಂಭಾಗದಲ್ಲಿ. ಇನ್ನು KSRTCಯ ಬಸ್ ನಿಲ್ದಾಣ ಏನಿದೆ ಅಲ್ಲೂ ಕೂಡ ಒಂದ್ ಸೆಂಟರ್ ರೀತಿಯಾಗಿ ಮಾಡಿದ್ದಾರೆ. ಪ್ರಧಾನಿ ಮೋದಿ ಯಾವಾಗ ಬರ್ತಾರೆ 3:30ಕ್ಕೆ ಆಗಮಿಸ್ತಾರೆ. ಅಂದ್ರೆ ಆಲ್ಮೋಸ್ಟ್ 2:15ಇಂದನೇ ಈ ರಸ್ತೆ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ, ವಾಹನ ಸಂಚಾರ ಇರೋದಿಲ್ಲ. ಝೀರೋ ಟ್ರಾಫಿಕ್ ಇರೋದ್ರಿಂದ ಜನರಿಗೆ ಒಂದಷ್ಟು ಗಂಟೆಗಳ ಕಾಲ ತೊಂದರೆ ಆಗಲಿದೆ. ಆದ್ರೆ ಯಾವ್ಯಾವ ರಸ್ತೆಯಲ್ಲಿ ಮೂಲಕ ಹೊರಡ್ತಾರೆ ಪ್ರಧಾನಿಯವರು ಅಂತ ನೋಡ್ತಾ ಹೋದ್ರೆ ಏರ್ಪೋರ್ಟ್ ನ ಮುಂಭಾಗದಿಂದ ಗೋಕುಲ್ ರಸ್ತೆ, ಮಂಜುನಾಥ್ ನಗರ ಕ್ರಾಸ್, ಒಯಾಸಿಸ್ ಮಾಲ್ನ ರಸ್ತೆ ಮುಂಭಾಗ, KSRTC ಡಿಪೋದ ಮುಂಭಾಗ, ಹೊಸೂರ್ ಸರ್ಕಲ್ ನ ಮುಂಭಾಗ, ಬಿಜೆಪಿ ಕಚೇರಿಯ ಮುಂಭಾಗ, ಇನ್ನು ಕೋರ್ಟ್ ನ ಸರ್ಕಲ್ ನ ಮುಂಭಾಗ, ರೈಲ್ವೆ ಕ್ರೀಡಾಂಗಣದ ಮುಂಭಾಗ ಇಲ್ಲಿವರೆಗೂ ಕೂಡ ತೆರಳಿದ್ದಾರೆ. ಈ ರಸ್ತೆಯಲ್ಲಿ ನಿಮ್ಗೆ ಹುಬ್ಬಳ್ಳಿ ಮತ್ತು ಧಾರವಾಡದ ಜನರೇನಿದ್ದಾರೆ ಅದರಲ್ಲೂ ಕೂಡ ಬೈಕರ್ಸ್ ಮತ್ತು ಸಾರ್ವಜನಿಕರು ಏನಿದ್ದಾರೆ ಅವರಿಗೆ ಮಧ್ಯಾಹ್ನದಿಂದ ಒಂದಷ್ಟು ತೊಂದರೆ ಆಗುವಂತ ಸಾಧ್ಯತೆ ಇದೆ. ಅವರು ಈ ರಸ್ತೆ ಬದಲಿ ಮಾರ್ಗ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳೋದು ಒಳ್ಳೇದು. ಇನ್ನು ಪ್ರಮುಖ ವಿಚಾರ ಅಂದ್ರೆ ರೈಲ್ನ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಒಟ್ಟು 8 ಕಡೆಗೆ ಜನರನ್ನ ಮೋದಿ ಭೇಟಿ ಆಗ್ತಾರೆ. ಇದು ಅಖಿಲ ಭಾರತ ಮಟ್ಟದಲ್ಲಿ ಜರುಗುವಂತ ಕಾರ್ಯಕ್ರಮ. ಫ್ಲೈಓವರ್ನ ಮೇಲ್ಭಾಗದಿಂದ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟು ರೋಡ್ ಶೋ ಉದ್ದಕ್ಕೂ ಕೂಡ ನಿಮಗೆ ಪ್ರಧಾನಿ ಮೋದಿ ಅವರನ್ನ ನೋಡ್ಲಿಕ್ಕೆ ಜನರು, ಲಕ್ಷಾಂತರ ಜನರು ಕೂಡ ವಿವಿಧ ವಿಧಾನಸಭಾ ಕ್ಷೇತ್ರ ಮತ್ತು ರಾಜ್ಯದ ಮೂಲೆಗಳಿಂದ ಕೂಡ ಆಗಮಿಸಲಿದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾ ಪರ್ಸನ್ ರವಿ ಚವಾಣ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಪ್ರಧಾನಿ ನರೇಂದ್ರ ಮೋದಿ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಮೋದಿ ಆಗಮನ ಯುವ ಸಮೂಹಕ್ಕೆ ಶಕ್ತಿ ಬಂದಂತಾಗಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ. ಇದೊಂದು ಭಾಳ ಸಂತೋಷದ ಸಂಗತಿ. ಯುವೋತ್ಸವ ಅಖಿಲ ಭಾರತ ಮಟ್ಟದ್ದು ಪ್ರಥಮ ಬಾರಿ ನಮ್ಮ ಭಾಗದಲ್ಲಿ ನಡೀತಾ ಇದೆ. ಧಾರವಾಡದಲ್ಲಿ ಎಲ್ಲ ಚಟುವಟಿಕೆಗಳು ಒಂದು ವಾರ ಅಲ್ಲಿ ನಡೀತದೆ. ಹುಬ್ಬಳ್ಳಿಯಲ್ಲಿ ಇನಾಗ್ರೇಷನನ್ನು ಇಟ್ಕೊಂಡಿದ್ದೀವಿ.
ಪ್ರಥಮ ಬಾರಿ ಭಾರತ ದೇಶದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಅನ್ನುವಂಥ ವಿಚಾರ ಹೇಳಿದವರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ. ಇದುವರೆಗೂ ಜನಸಂಖ್ಯೆ ಒಂದು ರೀತಿಯಲ್ಲಿ ನಮ್ಮ ಅಭಿವೃದ್ಧಿಗೆ ಮಾರಕ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ಮಾತಾಡ್ತಾ ಇದ್ವಿ. ಆದರೆ ಅದೇ ಜನಸಂಖ್ಯೆಯನ್ನು ಬಳಕೆ ಮಾಡಿ ನಾವು ದೇಶವನ್ನು ಕಟ್ಟಬಹುದು. ಅದರಲ್ಲಿ ವಿಶೇಷವಾಗಿ 40% ಹೆಚ್ಚು ಯುವಕರಿದ್ದಾರೆ. ಅವರಿಗೆ ಕೌಶಲ್ಯ ತರಬೇತಿಯನ್ನು ಕೊಟ್ಟು, ಸ್ಕಿಲ್ಲನ್ನು ಕೊಟ್ಟು, ಅವಕಾಶಗಳನ್ನು ಕೊಟ್ಟರೆ ಭಾಳ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಅಂತ ಮನಗಂಡು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಲವಾರು ಯುವಕರ ಬೇಕಾಗಿರುವಂಥ ಕ್ಷೇತ್ರಗಳಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಇವತ್ತು ಅವರು ಕೊಟ್ಟಿದ್ದಾರೆ. ಇನ್ನು ಯುವ ಜನೋತ್ಸವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆದಿದೆ. ಯುವ ಜನೋತ್ಸವ ವೇದಿಕೆ ಮೇಲೆ 25 ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ 25,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದಾರೆ ಯುವ ಪ್ರತಿನಿಧಿಗಳು. ಅವರಿಗೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಅದರ ಜೊತೆಗೆ ಸ್ಥಳೀಯ ಯುವ ಜನತೆಗೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಕಾರ್ಯಕ್ರಮದ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ವೇದಿಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಡೆಸಿರುವಂಥ ಒಂದು ಪ್ರತ್ಯಕ್ಷ ವರದಿ ಇದೆ, ಅದನ್ನು ನೋಡೋಣ. 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ವೇದಿಕೆ ಮಧುವಣಗಿತ್ತಿ ರೀತಿಯಾಗಿ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ತಯಾರಿಗಳನ್ನೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ನಾವೀಗ ಪ್ರಮುಖ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಆಗಮಿಸುವಂತ ಪ್ರಮುಖ ವೇದಿಕೆಯಲ್ಲಿ ಇದ್ದೇವೆ. ಇಲ್ಲಿ 25 ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯಪಾಲರು, ಜೊತೆಗೆ ಕೇಂದ್ರದ ಯುವಜನ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಮತ್ತು ರಾಜ್ಯ ಕ್ರೀಡಾ ಸಚಿವರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಮೊದಲು ಆರಂಭದಲ್ಲಿ ಒಂದಷ್ಟು ಗೊಂದಲ ಕೂಡ ಉಂಟಾಯಿತು. ಯಾಕಂದ್ರೆ ಸ್ಥಳೀಯ ಶಾಸಕರಾದಂಥ ಹಿರಿಯ ನಾಯಕರು ಕೂಡ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕದಿರೋದು ಮತ್ತು ಬಂಟಿಂಗ್ಸ್ಗಳಲ್ಲೂ ಕೂಡ ಬ್ಯಾನರ್ಗಳಲ್ಲೂ ಕೂಡ ಅವರ ಭಾವಚಿತ್ರ ಇಲ್ಲದೆ ಇರೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಪ್ರಧಾನಿ ಮೋದಿ ಅವ್ರನ್ನ ನೋಡ್ಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರೆಲ್ಲರೂ ಕೂಡ ಆಗಮಿಸಲಿದ್ದಾರೆ. ಇದರ ಬೇಕಾದಂತ ಸಕಲ ಸಿದ್ಧತೆಗಳನ್ನ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. 2,900 ಪೊಲೀಸರು, 16 KSRP ತುಕಡಿಗಳು ಮತ್ತು 6 ಜನ SP ಕೇಡರ್ನ ಅಧಿಕಾರಿಗಳು, CPIಗಳು, PSIಗಳು ಹೀಗೆ ಬಹಳಷ್ಟು ಜನ ಅಧಿಕಾರಿಗಳು ಕೂಡ ನಿಯೋಜನೆ ಮಾಡಿದ್ದಾರೆ. ADGP ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಕಳೆದ ಒಂದು ವಾರದಿಂದ ಕೂಡ ನಡೀತಾ ಇದೆ. ಪ್ರಮುಖ ವೇದಿಕೆಯ ಮುಂಭಾಗದಲ್ಲಿ ನೋಡ್ತಾ ಹೋದ್ರೆ ನಿಮಗೆ VIP ಮುಂಭಾಗದಲ್ಲಿ 2 VIP-ಗಳ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಹಿಂಭಾಗದಲ್ಲಿ C1, D2 ಹೀಗೆ 25,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳ ಯುವ ಪ್ರತಿನಿಧಿಗಳು, ಕಲಾವಿದರೇನಿದ್ದಾರೆ ಅವರು ಕೂಡ ಆಗಮಿಸಲಿದ್ದಾರೆ. ಇಂದಿನಿಂದ 5 ದಿನಗಳ ಕಾಲ ಧಾರವಾಡದಲ್ಲಿ ಜರುಗುವಂತ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಬರುವಂತ ಕಲಾವಿದರು, ಯುವ ಜನರೇನಿದ್ದಾರೆ ಮತ್ತು ಸ್ಥಳೀಯ ಯುವಕರು ಕೂಡ ಏನಿದ್ದಾರೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿರೋದು. 5 ಕಡೆಗೂ ಕೂಡ ನಿಮಗೆ ಜರ್ಮನ್ ಸ್ಟೈಲಲ್ಲಿರುವಂಥ ಇನ್ನು ನಿಮಗೆ ಶಾಮಿಯಾನ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಿಸಿಲು ಇದ್ರೂ ಕೂಡ ಹೆಚ್ಚು ತೊಂದರೆ ಆಗೋದಿಲ್ಲ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನದ ಹಿನ್ನೆಲೆಯಲ್ಲಿ ಬೇಕಾದಂಥ ಸಕಲ ಸಿದ್ಧತೆಗಳೆಲ್ಲವನ್ನೂ ಕೂಡ ಮಾಡಿಕೊಂಡಿರೋದು. ಅರ್ಧ ಗಂಟೆಗಳ ಕಾಲ ಪ್ರಧಾನಿ ಮೋದಿ ದೇಶವನ್ನು ಉದ್ದೇಶಿಸಿ ಅದರಲ್ಲೂ ಕೂಡ ಯುವ ಜನತೆಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಅದಾದ ನಂತರ ಕಾರ್ಯಕ್ರಮ ಮುಗಿದಾದ್ಮೇಲೂ ಕೂಡ ವಾಪಸ್ 4:04ವರೆಗೆ ತೆರಳಿದ್ದಾರೆ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬೇಕಾದಂಥ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡು ಅವರನ್ನ ಬರಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಬಿಜೆಪಿ ಪಕ್ಷ ಮತ್ತು ಅವಳಿ ನಗರ ರೆಡಿಯಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಚವಾಣ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಹುಬ್ಬಳ್ಳಿಗೆ ಪ್ರಧಾನಮಂತ್ರಿಗಳು ಬರಲಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ. ವೇದಿಕೆ ಹತ್ರನೂ ಕೂಡ ಅಷ್ಟೇ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ವೇದಿಕೆ ಮೇಲೆ 25 ಜನರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೇದಿಕೆ ಮುಂಭಾಗ 25,000 ಯುವಕರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪ್ರಧಾನಿ ಮೋದಿ ಸಂಚರಿಸುವಂಥ ಮಾರ್ಗದ ಮಧ್ಯೆ ಅಪರಿಚಿತ ವಾಹನ ಹೊಸೂರು ಕ್ರಾಸ್ನಲ್ಲಿ ನಿಂತಿದ್ದಂಥ ಅಪರಿಚಿತ ಕಾರನ್ನು ತೆರವು ಮಾಡಲಾಗಿದೆ. 2 ದಿನಗಳಿಂದ ನಿಂತಲ್ಲೇ ನಿಂತಿದ್ದಂಥ ಬಿಳಿ ಬಣ್ಣದ ಕಾರೊಂದು ನಿಂತಲ್ಲೇ ನಿಂತಿತ್ತು. ಆ ಕಾರನ್ನು ತೆರವು ಮಾಡಲಾಗಿದೆ. 2 ದಿನದಿಂದ ನಿಂತಿತ್ತಂತೆ.
ಮಹಾರಾಷ್ಟ್ರ ನೋಂದಣಿಯನ್ನು ಹೊಂದಿರುವಂಥ ಕಾರದು MH10 CA 6984 ನೋಂದಣಿಯ ಕಾರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಾರ್ ನೋಡಿ ಅನುಮಾನಗೊಂಡಂಥ ಪೊಲೀಸರಿಂದ ಅದನ್ನು ತೆರವು ಮಾಡಲಾಗಿದೆ. 2 ದಿನದಿಂದ ನಿಂತಿತ್ತು, ಅನುಮಾನ ಬರೀ ತೆರವು ಮಾಡಿದ್ರೆ ಆಯಿತಾ, ಯಾರ್ದು ಏನು ಅನ್ನುವಂಥದ್ರ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಅನುಮಾನ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಮಾತ್ರ ಸುಮ್ಮನೆ ಬಿಡೋದಿಲ್ಲ. 2 ದಿನಗಳಿಂದ ಬೇರೆ ನಿಂತಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಅದು ಬೇರೆ ರಾಜ್ಯದ ಒಂದು ವಾಹನ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ. ಕೆಟ್ಟಿ ಏನಾದರೂ ನಿಂತಿತ್ತ ಅದು, ಅಥವಾ ಯಾರಾದರೂ ಸುಮ್ಮನೆ ಪಾರ್ಕ್ ಮಾಡಿ ಅಲ್ಲೇ ಎಲ್ಲಾದರೂ ಮನೆ ಇದ್ದಿದ್ದಂಥದ್ದ, ಇದ್ರ ಬಗ್ಗೆನೂ ಕೂಡ ಸಹಜವಾಗಿ ಒಂದು ಮಾಹಿತಿಯನ್ನಂತೂ ಪಡ್ಕೊಳ್ತಾರೆ. ಬಟ್ ಅಲ್ಲಿ ಇದ್ದಿದ್ದಂಥ ವಾಹನವನ್ನು ಈಗ ತೆರವು ಮಾಡಲಾಗಿದೆ. ಯುವಜನೋತ್ಸವ ಉದ್ಘಾಟಿಸಲಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಿದರಿ ಕಲೆಯಲ್ಲಿ ಅರಳಿರುವಂಥ ಸ್ವಾಮಿ ವಿವೇಕಾನಂದರ ಮೂರ್ತಿ, ಗರಗ ಹಾಗೂ ಬೆಂಗೇರಿಯಲ್ಲಿ ತಯಾರಾದಂಥ ರಾಷ್ಟ್ರಧ್ವಜದ ಸ್ಮರಣಿಕೆಯನ್ನು ನೀಡಲಾಗ್ತಾ ಇದೆ. ಹಾವೇರಿಯಲ್ಲಿ ತಯಾರಾಗಿರುವಂಥ ಏಲಕ್ಕಿ ಹಾರವನ್ನು ಸಿದ್ಧಪಡಿಸಲಾಗಿದೆ. ಏಲಕ್ಕಿ ಸಿಪ್ಪೆ ಹೊಂದಿರುವಂಥ ಇದು ಏಲಕ್ಕಿಯ ಸುವಾಸನೆಯನ್ನು ಬೀರ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೊದಿಸಲೆಂದೇ ವಿಶೇಷವಾಗಿ ನೇಯಲಾದಂಥ ಕಸೂತಿ ಕಲೆ ಹೊಂದಿರುವಂಥ ಹ್ಯಾಂಡ್ಲೂಮ್ ಶಾಲು ಮತ್ತು ಧಾರವಾಡ ಜಿಲ್ಲೆಯ ಗರಗ ಹಾಗೂ ಬೆಂಗೇರಿಯಲ್ಲಿ ತಯಾರಿಸಲಾಗಿರುವಂಥ ಧ್ವಜವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂಥ ಸ್ವಾಗತವನ್ನು ನೀಡಲಿಕ್ಕೆ ಅಭಿಮಾನಿಯೊಬ್ಬರು ರೆಡಿಯಾಗಿದ್ದಾರೆ. ಹುಬ್ಬಳ್ಳಿ ಯುವಜನೋತ್ಸವ ಕಾರ್ಯಕ್ರಮದ ವೇದಿಕೆಯ ಮುಂಭಾಗ ರಂಗೋಲಿಯಲ್ಲಿ ಮೋದಿ ಭಾವಚಿತ್ರ ಅನಾವರಣ ಮಾಡಿದ್ದಾರೆ. ದಿನೇಶ್ ಚಿಲ್ಲಾಳ ಅನ್ನುವಂಥ ಕಲಾವಿದ ಮೋದಿ ಚಿತ್ರವನ್ನು ಬಿಡಿಸಿದ್ದಾರೆ. 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮೋದಿ ಧರಿಸಿದ್ದಂಥ ಪೋಷಾಕಿನ ಚಿತ್ರವನ್ನು ಬಿಡಿಸಿದ್ದಾರೆ ದಿನೇಶ್ ಚಿಲ್ಲಾಳ. ಈ ಚಿತ್ರ ವೀಕ್ಷಣೆ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದು ತುಂಬಾ ಸಂತಸವನ್ನ ತಂದಿದೆ ಅಂತ ಹೇಳ್ತಿದ್ದಾರೆ ಕಲಾವಿದ ದಿನೇಶ್ ಚಿಲ್ಲಾಳ್. ಇದ್ರಾಗ ಏನು ಕೇಸರಿ ಐತೆ ನೋಡ್ರಿ, ಅವ್ರದ್ದು ಪ್ರತೀಕವಾಗಿನೂ ಐತ್ರಿ. ಇದು ಏನಂತೀರಿ ನೀವು, ಅದು ಮತ್ತೆ ಚಿತ್ರ ಬಿಡ್ಸೋಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ವಿವೇಕಾನಂದಮಯವಾಗಲಿ ಜಗತ್ತು ಅನ್ನೋದು ಒಂದು ವಿಷಯ ರೀ, ಅದನ್ನು ಐತ್ರಿ ಇದ್ರಾಗ. ಆಮೇಲೆ ಈ ಸರ್ತಿ 75 ಅಮೃತ ಮಹೋತ್ಸವ ಏನಾಯ್ತು ನೋಡ್ರಿ, ಸ್ವಾತಂತ್ರ್ಯೋತ್ಸವದ್ದು, ಅದರದ್ದು ಒಂದು ಝಲಕು ನೆನಪು ಮಂದಿಗೆ ಬರಲಿ ಅನ್ನೋದು ಒಂದು ವಿಶೇಷ ಇತ್ತು ಈ ಸರ್ತಿ. ಅದು ಪೇಟ ಎಲ್ಲ ತ್ರಿವರ್ಣ ಇತ್ತು ರೀ ಅದ್ರಾಗ. ಆಮೇಲೆ ಒಂಥರ ಹೊಸ ಉತ್ಸಾಹ ಅನ್ನೋದು ಒಂದು ಇತ್ತಲ್ರಿ ಅದ್ರಾಗ. ಅದಕ್ಕೆ ಅದನ್ನು ಮಾಡಬೇಕು. ಆಮೇಲೆ ಅಮೃತ ಮಹೋತ್ಸವದ ಅಂಗವಾಗಿ ಅವರು ಒಂದು ರಂಗೋಲಿ ಕಾಂಪಿಟೇಷನು ಮಾಡಿ ಅನೌನ್ಸ್ ಮಾಡಿದ್ರು. ಅದರದ್ದು ಸ್ವಲ್ಪ ಅವರಿಗೆ ನೆನಪು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ ರೀ ನಾನು. ಕಲಬುರಗಿ ಜಿಲ್ಲೆಯಲ್ಲಿ 4ನೇ ದಿನದ JDS ಪಂಚರತ್ನ ಯಾತ್ರೆ ನಡೀತಾ ಇದೆ. ಸೇಡಂ ತಾಲೂಕಿನ ಮೋತಕಪಲ್ಲಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಂಥ ಮಾಜಿ CM HD ಕುಮಾರಸ್ವಾಮಿ ಕೆಲ ಹೊತ್ತಲ್ಲೇ ಮೋತಕಪಲ್ಲಿಯಿಂದ ರೋಡ್ ಶೋವನ್ನು ನಡೆಸಿದರು. ಮೋತಕಪಲ್ಲಿಯ ಹನುಮಾನ್ ದೇವಸ್ಥಾನಕ್ಕೆ HDK ಭೇಟಿಯನ್ನು ನೀಡಿ ಪೂಜೆಯನ್ನು ಸಲ್ಲಿಸಿದರು. ಇಲ್ಲಿಂದ ಆಡಕಿ ಮಳಖೇಡ ಮಾರ್ಗವಾಗಿ ಅಫ್ಜಲ್ಪುರ ಮತಕ್ಷೇತ್ರಕ್ಕೆ ಪಂಚರತ್ನ ಯಾತ್ರೆ ತಲುಪಲಿದೆ. ಅಫ್ಜಲ್ಪುರ ಕ್ಷೇತ್ರದ ಹೊನ್ನಕುರಣಗಿ, ಫರ್ಹತಾಬಾದ್, ಹಾಗರಗುಂಡಗಿ, ಜೋಗೂರ್, ಬಂದರವಾಡ್ ಗ್ರಾಮಗಳಲ್ಲಿ ಪಂಚರತ್ನ ಯಾತ್ರೆ ನಡೆಯಲಿದೆ. ರಾತ್ರಿ ಮಾಶಾಳ ಗ್ರಾಮದಲ್ಲಿ ವಾಸ್ತವ್ಯ ಹೂಡಲಿರುವಂಥ HDK ಜನರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಸೆಕ್ಯೂರಿಟಿ ಗಾರ್ಡ್ನಿಂದ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಆರೋಪ. ಕಲಬುರಗಿ ಕೇಂದ್ರೀಯ ವಿವಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಕಲಬುರಗಿ ಕೇಂದ್ರೀಯ VVVC ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ನಿಂದ ಕಿರುಕುಳ ಕೊಡ್ತಾ ಇದ್ದ ಅನ್ನುವ ಕಾರಣಕ್ಕೋಸ್ಕರ VVVC ಮನೆ ಮುಂದೆನೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಇಡೀ ರಾತ್ರಿ VC ಮನೆ ಮುಂದೆ ಪ್ರತಿಭಟನೆಯನ್ನ ನಡೆಸಿರುವಂಥದ್ದು ವಿದ್ಯಾರ್ಥಿಗಳು. ಕಲಬುರಗಿ ಜಿಲ್ಲೆಯ ಕಡಗಂಚಿಯಲ್ಲಿರುವಂಥ ಕೇಂದ್ರೀಯ ವಿವಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ರಿಪೇರಿ ನೆಪದಲ್ಲಿ ಕಿರುಕುಳ ಆರೋಪ ಕೇಳಿ ಬಂದಿದೆ. ಸೆಕ್ಯೂರಿಟಿ ಗಾರ್ಡ್ ವಿರುದ್ಧ ರೊಚ್ಚಿಗೆದ್ದಿರುವಂಥದ್ದು ವಿದ್ಯಾರ್ಥಿಗಳು ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿದ್ರು. ಕಲಬುರಗಿ ವಿವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾನೆ ಇದ್ವಿ. ಮೊನ್ನೆ ಅಷ್ಟೇ ಅಲ್ಲಿದ್ದಂಥ ಪ್ರಾಧ್ಯಾಪಕರುಗಳು 3 ಜನ RSS ಡ್ರೆಸ್ಸನ್ನು ಹಾಕಿದ್ರು ಅನ್ನುವಂಥದ್ದು ವಿವಾದ ಆಗಿತ್ತು. ಈಗ ಸೆಕ್ಯೂರಿಟಿ ಗಾರ್ಡ್ ವಿಚಾರ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್ ಕುಮಾರ್, ಯಾವ ರೀತಿಯಾದಂಥ ಒಂದು ಕಿರುಕುಳ ಅಂತೆ
ವಿದ್ಯಾರ್ಥಿನಿಯರ ಆಕ್ರೋಶ ಏನು ಕಾರಣ, ಏನು ಮಾಡಿದ್ರು? ಈಗ VC ಮನೆ ಮುಂದೆ ಪ್ರತಿಭಟನೆ ಮಾಡಿದಂಥ ಹಿನ್ನೆಲೆಯಲ್ಲಿ ಆತನನ್ನ ಏನಾದರೂ ತೆಗೆಯಲಾಗಿದೆಯಾ? ಹೌದು ಪೃಥ್ವಿ, ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯ ಪದೇ ಪದೇ ಒಂದು ವಿವಾದಕ್ಕೆ ಗುರಿ ಆಗ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಹಲವು ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡು ಸುದ್ದಿಯಾಗಿದ್ದಂತಹ ವಿವಿ ಈಗ ಮತ್ತೊಂದು ವಿವಾದವನ್ನ ಮೈಮೇಲೆ ಹೇಳ್ಕೊಂಡಿದೆ. ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಅನ್ನು ವಿದ್ಯಾರ್ಥಿಗಳ ರೂಮ್ ಗಳಿಗೆ ಪದೇ ಪದೇ ಹೋಗೋದು, ಅವರಿಗೆ ಮಾನಸಿಕವಾಗಿ ಕಿರುಕುಳ ಕೊಡುವಂತ ಕೆಲಸ ಮಾಡ್ತಾ ಇದ್ರು. ವಿದ್ಯಾರ್ಥಿನಿಯರ ರೂಮ್ಗೆ ಒಬ್ಬ ಪುರುಷ ಸೆಕ್ಯೂರಿಟಿ ಗಾರ್ಡ್ ಹೋಗ್ಬಾರ್ದು, ಆದ್ರೆ ಆತ ಪದೇ ಪದೇ ರಿಪೇರಿ ನೆಪದಲ್ಲಿ ರೂಮ್ ಒಳಗಡೆ ಬರ್ತಾ ಇದ್ದ. ಇದನ್ನ ಖಂಡಿಸಿ ಹಲವು ಬಾರಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ಗಮನಕ್ಕೆ ಕೂಡ ತರಲಾಗಿತ್ತು. ಆದ್ರೆ ಅದು ಯಾವುದಕ್ಕೆ ಕ್ರಮ ಕೈಗೊಳ್ಳದ ಹಿನ್ನೆಲೆ ನಿನ್ನೆ ಕಳೆದ ರಾತ್ರಿ ಇಡೀ ಒಂದು ವಿದ್ಯಾರ್ಥಿಗಳು ಆ ಒಂದು ಪುರುಷ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ VC ಮನೆ ಎದುರನ್ನು ಪ್ರತಿಭಟನೆ ಮಾಡಿದ್ರು. ರಾತ್ರಿ ಇಡೀ ಪ್ರತಿಭಟನೆ ಮಾಡಿದಂತಹ ವಿದ್ಯಾರ್ಥಿಗಳು ಇಂದು ಬೆಳಗ್ಗೆ ಆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಕೂಡ ಆಗ್ರಹ ಕೂಡ ವಿದ್ಯಾರ್ಥಿಗಳದಾಗಿತ್ತು. ಈಗ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಆತನ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಒಂದು ಭರವಸೆಯನ್ನ ನೀಡಿದೆ. ಅಲ್ಲದೆ ವಿದ್ಯಾರ್ಥಿಗಳು ಕೂಡ ಒಂದು VC ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಪದೇ ಪದೇ ಪುರುಷ ಸೆಕ್ಯೂರಿಟಿ ಗಾರ್ಡ್ ವಿದ್ಯಾರ್ಥಿಗಳ ರೂಮ್ಗಳಿಗೆ ಹೋಗಿ ಅವರಿಗೆ ಕಿರುಕುಳನ್ನ ಕೊಡ್ತಾ ಇದ್ದಾರೆ, ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಎಷ್ಟೇ ಬಾರಿ ಎಲ್ಲರಿಗೂ ಗಮನಕ್ಕೆ ತಂದ್ರು ಯಾವುದೇ ರೀತಿಯ ಕ್ರಮ ಕೈಗೊಳ್ತಲ್ಲ ಒಂದು ಆಕ್ರೋಶ ಕೂಡ ವಿದ್ಯಾರ್ಥಿನಿಯರು ವ್ಯಕ್ತಪಡಿಸಿದ್ರು. ಈಗ ಆ ಸೆಕ್ಯೂರಿಟಿ ಗಾರ್ಡ್ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಕ್ರಮ ಕೈಗೊಳ್ಳೋದಾಗಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಹೇಳಿದ್ರಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಆದ್ರೆ ಇಂತಹ ಘಟನೆ ನಡೆದಂತೆ ಆಡಳಿತ ಮಂಡಳಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ಆ ಕೂಗು ಕೂಡ ವಿದ್ಯಾರ್ಥಿಗಳದ್ದಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.